ಕರ್ನಾಟಕ ಕಬಡ್ಡಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಫ್ರಾಂಚೈಸಿ ಕಬಡ್ಡಿ ಲೀಗ್ ತನ್ನ ಚೊಚ್ಚಲ ಆಟಗಾರರ ಹರಾಜು ನಡೆಸ್ತಾ ಇದೆ. ಇದೇ ಜುಲೈ 19ರಂದು ಬೆಂಗಳೂರಿನ ಕೋರಮಂಗಲ ಕ್ಲಬ್ನಲ್ಲಿ ಅದ್ದೂರಿಯಾಗಿ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಕರ್ನಾಟಕ ಕಬಡ್ಡಿಯ ಹೊಸ ಯುಗಕ್ಕೆ ನಾಂದಿ ಹಾಡಲಿರುವ ಈ ಹರಾಜು ಗ್ರಾಮೀಣ ಪ್ರತಿಭೆಗಳಿಗೆ ಚಿನ್ನದ ಅವಕಾಶವಾಗಿದ್ದು, ರಾಜ್ಯದ ಕಬಡ್ಡಿ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಮತ್ತು ಸಂಭ್ರಮ ಮೂಡಿಸಿದೆ. ಹರಾಜಿನ ದಿನ ಪ್ರತಿಯೊಂದು ತಂಡದ ಮಾಲೀಕರು, ಕೋಚ್ಗಳು, ಮ್ಯಾನೇಜರ್ ಹಾಗೂ ಮೆಂಟರ್ಗಳು ಸೇರಿದಂತೆ ಗರಿಷ್ಠ 6 ಸದಸ್ಯರಿಗೆ ಮಾತ್ರ ಭಾಗವಹಿಸುವ ಅವಕಾಶ ಕಲ್ಪಿಸಲಾಗಿದೆ. ಈ ತಂಡಗಳೇ ತಮ್ಮ ತಂತ್ರಗಾರಿಕೆ ರೂಪಿಸಿ ಆಯ್ಕೆಯಾದ ಆಟಗಾರರ ಪೈಕಿ ಅತ್ಯುತ್ತಮ ಪ್ರತಿಭೆಗಳನ್ನು ಖರೀದಿಸಿ ಬಲಿಷ್ಠ ತಂಡವನ್ನು ಕಟ್ಟಲಿವೆ. ಇನ್ನು ಪ್ರತಿ ಫ್ರಾಂಚೈಸಿಗೆ 10 ಲಕ್ಷಗಳ ಸಮಾನ ಬಜೆಟ್ ನೀಡಲಾಗಿದ್ದು, ಪ್ರತಿಯೊಂದು ತಂಡವು 14 ಆಟಗಾರರನ್ನು ಖರೀದಿಸಬೇಕಾಗಿದೆ. ಇನ್ನು ಯಾವೆಲ್ಲ 8 ತಂಡಗಳು ಭಾಗವಹಿಸ್ತಾ ಇದೆ, ಜೊತೆಗೆ ಅದರ ಮಾಲೀಕರು ಯಾರು ಅಂತ ನೋಡೋದಾದರೆ, ಆನಂದ್ ಗೌಡ ಮಾಲೀಕತ್ವದ ಬೆಂಗಳೂರು ಬೈಸನ್ಸ್ ತಂಡ, ಮೊಹಿದ್ದೀನ್ ಬಾವಾ ಮಾಲೀಕತ್ವದ ಮಂಗಳೂರು ಇಂಡಿಯನ್ಸ್ ತಂಡ, ಪ್ರೊಫೆಸರ್ ದಯಾನಂದ ಸಾಗರ್ ಹಾಗೂ ಡಾಕ್ಟರ್ ದಯಾನಂದ ಚಿಕ್ಕಣ್ಣ ಮಾಲೀಕತ್ವದ ಮೈಸೂರು ಮಹಾಸೇನಸ್ ತಂಡ, ಜೊತೆಗೆ ಲೋಹಿತ್ ಶೆಟ್ಟಿ ಮಾಲೀಕತ್ವದ ವಿಜಯಪುರ ಲಯನ್ಸ್ ತಂಡ, ಹಾಲಪ್ಪ ಉಕ್ಕೇರಿ ಮಾಲೀಕತ್ವದ ಬೆಳಗಾವಿ ಬುಲ್ಸ್ ತಂಡ, ಎಸ್ಆರ್ ಪಾಟೀಲ್ ಮಾಲೀಕತ್ವದ ಚಾಲುಕ್ಯ ಸೇನೆ ಬಾಗಲಕೋಟೆ ತಂಡ, ಜೊತೆಗೆ ವಿನಾಯಕ್ ಘೋಷ್ ಮಾಲೀಕತ್ವದ ಉತ್ತರ ಕನ್ನಡ ಸ್ಟಾಲಿಯನ್ಸ್ ತಂಡ, ಜೊತೆಗೆ ಜನಾರ್ದನ್ ರೆಡ್ಡಿ ಹಾಗೂ ಕಾವೇರಪ್ಪ ಮಾಲೀಕತ್ವದ ಹೊಯ್ಸಳ ಎಂಪೈರ್ಸ್ ಹಾಸನ ತಂಡ. ಈ 8 ತಂಡಗಳು ಈ ಕಬಡ್ಡಿ ಫ್ರಾಂಚೈಸಿ ಲೀಗ್ನಲ್ಲಿ ಭಾಗವಹಿಸ್ತಾ ಇದೆ.